ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದ್ರೆ, ತುಂಬ ಜನರಿಗೆ ಆಸೆ ಇರುತ್ತೆ, ಮನೆ ಕಟ್ಟಿಸ್ಬೇಕು ಅಂತ ಹೇಳ್ಕೊಂಡು ಆಸೆ ಇರುತ್ತೆ, ಜಾಗ ತಗೊಳ್ಬೇಕು ಅಂತ ಅನ್ಸ್ಕೊಂಡು ಆಸೆ ಇರುತ್ತೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಾಗಬೇಕು ಅಂತ ಹೇಳ್ಕೊಂಡು ಆಸೆ ಇರುತ್ತೆ, ಮಕ್ಕಳಿಗೆ ಒಳ್ಳೆ ಮಾರ್ಕ್ ಬರಬೇಕು ಅಂತ ಆಸೆ ಇರ್ತದೆ. ಆದರೆ ಕೆಲವು ಮಕ್ಕಳು ಹಠ ಮಾಡ್ತಾರೆ, ಕೇಳೋದಿಲ್ಲ, ಓದಲಿಕ್ಕೆ ಕೇಳೋದಿಲ್ಲ. ಮತ್ತು ಕೆಲವರದ್ದು ಗಂಡನ ಕೊಡೋ ಸಮಸ್ಯೆ ಇರ್ತದೆ, ಅಂದರೆ ಗಂಡಂದ್ರು ಉಂಟಲ್ಲ, ಬೇರೆ ಹೆಣ್ಣು ಮಕ್ಕಳ ಸಹವಾಸ ಅಥವಾ ಬೇರೆಯವರದ್ದು ಸಹವಾಸ ಎಲ್ಲ ಮಾಡಿರ್ತಾರೆ, ಅಂದರೆ ಕೆಟ್ಟ ಸಹವಾಸ ಮಾಡಿಕೊಂಡು ಹಾಳಾಗಿರ್ತಾರೆ, ಮನೆಗೆ ಸರಿಯಾಗಿ ಬರುವುದಿಲ್ಲ. ತುಂಬ ಈ ಥರದ್ದೆಲ್ಲ ತುಂಬ ಸಮಸ್ಯೆಗಳಿರ್ತದೆ. ನಿಮಗೆ ಯಾವ ಸಮಸ್ಯೆ ಇದ್ರೂ ಕೂಡ ಉಂಟಲ್ಲ, ನಿಮಗೆ ಈ ಒಂದು ಮಂತ್ರ, ಈ ಒಂದು ಬೀಜ ಮಂತ್ರವನ್ನು ನೀವು ಹೇಳಿದರೆ ನಿಮಗೆ 100% ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಎಂಥ ಆಸೆ ಉಂಟು ನೋಡಿ, ಅದು ನೀವು ಏನು ಸಂಕಲ್ಪ ಮಾಡ್ಕೊಂಡಿದ್ದೀರಿ ನೋಡಿ, ಅದು 100ಗೆ 100% ನೆರವೇರ್ತದೆ. ಅದಕ್ಕಿಂತ ನಾನು ಮುಂಚೆ ಎಂತ ಹೇಳಬೇಕು ಅಂತ ಹೇಳಿದ್ರೆ, ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಹುಣ್ಣಿಮೆ ದಿವಸ ಈ ಕೆಲಸ ಮಾಡಿ ಅಂತ ಹೇಳ್ಕೊಂಡು. ತುಂಬ ಜನ ಕಮೆಂಟ್ ಮಾಡಿದ್ರು, ಏನಂತ ಹೇಳಿದರೆ, ಅಂಬಿಕಾ ನನಗೆ ಅದು ಮಾಡಲಿಕ್ಕೆ ಆಗಲಿಲ್ಲ. ಯಾಕೆ ಅಂತ ಹೇಳಿದರೆ, ನಮ್ಮ ಊರಲ್ಲಿ ತುಂಬ ಮೋಡ ಇತ್ತು, ಅಂದರೆ ಹುಣ್ಣಿಮೆ ದಿವಸ ತುಂಬ ಮೋಡ ಇದ್ದ ಕಾರಣಕ್ಕೆ ನಮಗೆ ಚಂದ್ರ ಕಾಣಿಸ್ಲಿಲ್ಲ, ಈ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ ಅಂದರು. ಕೆಲವು ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಆಗಿತ್ತು, ಆ ಕಾರಣಕ್ಕೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಕೊಂಡು ಹೇಳಿದರು. ಅಂಥವ್ರು ಎಂತ ಮಾಡಬಹುದು ಅಂತ ಹೇಳಿದರೆ, ನಿಮಗೆ ಮೊನ್ನೆ ಮಾಡಲಿಕ್ಕೆ ಯಾರಿಗೆಲ್ಲ ಆಗಲಿಲ್ಲ ನೋಡಿ ಹುಣ್ಣಿಮೆ ದಿವಸ, ಇದೇ ಕೆಲಸವನ್ನು ಉಂಟಲ್ಲ ನೀವು ನೆಕ್ಸ್ಟ್ ಹುಣ್ಣಿಮೆ ಬರ್ತದೆ ನೋಡಿ, ಆ ದಿವಸದಲ್ಲಿ ನೀವು ಮಾಡ್ಬೋದು. ಯಾವ ಹುಣ್ಣಿಮೆ ಬೇಕಾದರೆ ಮಾಡ್ಬೋದು, ಇದೇ ಹುಣ್ಣಿಮೆ ಅದೇ ಹುಣ್ಣಿಮೆ ಅಂತ ಹೇಳ್ಕೊಂಡಿಲ್ಲ, ಅಂದರೆ ಅದೇ ದಿನ ಆಗಬೇಕು ಇದೇ ದಿನ ಆಗಬೇಕು ಅಂತ ಹೇಳ್ಕೊಂಡಿಲ್ಲ. ನಿಮಗೆ ಈ ಸಲ ಆಗಲಿಲ್ಲವ, ಮುಂದಿನ ಸಲ ಹುಣ್ಣಿಮೆ ಬರ್ತದೆ ನೋಡಿ, ಆ ದಿವಸ ಮಾಡಿ. ಆದರೆ ನೆನ್ಪಿಟ್ಕೊಳ್ಳಿ, ಒಂದು ಸಲಕ್ಕೆ ಒಂದು ಮಾತ್ರ ಆಸೆ ಈಡೇರ್ತದೆ, ಬಿಟ್ಟರೆ ಒಂದೇ ಸಲಕ್ಕೆ 4-5 ಬರೀಲಿಕ್ಕೆ ಹೋಗಬೇಡಿ ಆಯಿತಾ. ನಾನು ಹೇಳಿದ್ದೇನೆ ನೋಡಿ, ಅದೇ ರೀತಿಯಲ್ಲಿ ಮಾಡಿ, ಆವಾಗ ನೋಡಿ ನಿಮಗೆ 100% ಅದರಲ್ಲಿ ರಿಸಲ್ಟ್ ಸಿಗ್ತದೆ. ಇವಾಗ ನಾನು ಇವತ್ತಿನ ವಿಡಿಯೋದ ಬಗ್ಗೆ ಮಾತಾಡ್ತಿದ್ದೇನೆ. ಏನಂತ ಹೇಳಿದರೆ, ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಆಸೆ ಇರ್ತದೆ. ಆ ಆಸೆಯನ್ನು ಈಡೇರಲಿಕ್ಕೆ ನಮಗೆ ಲಕ್ಷಗಟ್ಟಲೆ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ, ಮತ್ತು ದೇವಸ್ಥಾನ ಕೂಡ ಸುತ್ತಲಿಕ್ಕೆ ಆಗೋದಿಲ್ಲ. ಪ್ರತಿದಿನ ದೇವಸ್ಥಾನ ಸುತ್ತಕೊಂಡು ಕೂತ್ಕೊಂಡ್ರೆ ನಮ್ಮದು ಹಣ, ನಾವು ಮಾಡಿದ ಸೇವಿಂಗ್ ಕೂಡ ದೇವಸ್ಥಾನಕ್ಕೆ ಹೋಗ್ತದೆ. ಅಂದರೆ ಒಂದು ಊರಿಂದ ಒಂದು ಊರಿಗೆ ಹೋಗುವಾಗ ಎಷ್ಟು ಹಣ ಖರ್ಚಾಗ್ತದೆ ಅಂತ ಹೇಳ್ಕೊಂಡು ಎಲ್ರಿಗೂ ಗೊತ್ತುಂಟಲ್ವಾ. ಹಣ ಎಲ್ಲ ದೇವಸ್ಥಾನಕ್ಕೆ ಹೋಗ್ತದೆ. ದೇವಸ್ಥಾನಕ್ಕೆ ಹೋದ ಕೂಡಲೇ ನಾವು ಅಲ್ಲಿ ಸುಮ್ಮನೆ ಇರ್ತೇವೆ, ಅಲ್ಲಿ ಇಲ್ಲಿ ಎಲ್ಲ ಇನ್ನೂ ಬೇರೆ ಕಡೆ ಎಲ್ಲ ಜಾಗ ಎಲ್ಲ ಸುತ್ತಾಡಿ ಇರುವ ಹಣ ಎಲ್ಲ ದೇವಸ್ಥಾನಕ್ಕೆ ಹೋಗೋದರ ನೆವದಲ್ಲಿ ಉಂಟಲ್ಲ, ಎಲ್ಲ ಅಲ್ಲೇ ಖಾಲಿ ಮಾಡಿರ್ತೇವೆ. ಮತ್ತೆ ಮತ್ತೆ ನಮ್ಮ ಆಸೆ ಈಡೇರುವುದು ಹೇಗೆ ಅಲ್ವಾ. ಇವತ್ತು ನಾನು ಒಂದು ಹೇಳ್ತಿದ್ದೇನೆ ನೋಡಿ ದೇವರ ಬಗ್ಗೆ. ಈ ದೇವರನ್ನು ನಂಬಿದ್ರೆ ಉಂಟಲ್ಲ, ನಿಮಗೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇಲ್ಲ, ನಿಮ್ಮ ಮನೆಯಲ್ಲೇ ಕೂತು ಉಂಟಲ್ಲ, ನೀವು ಯಾವ ಜಾಗದಲ್ಲಿದ್ದೀರಿ ನೋಡಿ, ಆ ಜಾಗದಲ್ಲೇ ಕೂತ್ಕೊಂಡು ನಿಮ್ಮ ಮನಸ್ಸಲ್ಲಿ ಎಂಥ ಆಸೆ ಉಂಟು ನೋಡಿ, ಅದು ಎಷ್ಟೇ ದೊಡ್ಡ ಕಠಿಣ ಆಸೆ ಆಗಿರಲಿ ಆಯಿತಾ, ಅದು 100ಗೆ 100% ನೆರವೇರ್ತದೆ. ತುಂಬ ಜನರಿಗೆ ಇದರ ಬಗ್ಗೆ ಗೊತ್ತೇ ಇಲ್ಲ. ಆ ಕಾರಣದಿಂದಲೇ ನಾವು ಯಾವ ದೇವಸ್ಥಾನ ಹೇಳ್ತಾರೆ ನೋಡಿ, ಆ ದೇವಸ್ಥಾನ ತಿರುಗಾಡಿ ಬರೋದು. ನಮ್ಮ ಮನೆಯಲ್ಲೇ ನಾವು ಎಣಿಸಿದ್ದು ಕೆಲಸ ಆಗ್ತದೆ ಅಂತ ಹೇಳ್ಕೊಂಡು ತುಂಬ ಜನರಿಗೆ ಗೊತ್ತಿಲ್ಲ. ಇಷ್ಟು ದಿವಸ ಆಗಿದ್ದಾಯ್ತಲ್ಲ, ಈ ಸಲ ಆಯಿತಾ, ನೀವು ಇವತ್ತು ರಾತ್ರಿ ಸಂಕಲ್ಪ ಮಾಡ್ಕೊಳ್ಳಿ. ಏನಂತ ಹೇಳಿದರೆ, ನಾನು ಈ ದೇವರದು ಮಂತ್ರವನ್ನು ಹೇಳ್ತೇನೆ, ನಮಗೆ ಒಳ್ಳೇದಾಗಬೇಕು ಅಂತ ಹೇಳ್ಕೊಂಡು. ನಿಮಗೆ ನೋಡಿ, ನೀವು ಈ ಮಂತ್ರವನ್ನು ಹೇಳಿ ಒಂದು 24 ಗಂಟೆಯಿಂದ, ದೊಡ್ಡ ಕೆಲಸ ಆದರೆ ಸ್ವಲ್ಪ ಟೈಮ್ ತಗೊಳುತ್ತೆ, ನಿಮ್ಮದು ಆಸೆ ಚಿಕ್ಕದ ಆಸೆ ಆಗಿದ್ರೆ ಉಂಟಲ್ಲ, 24 ಗಂಟೆ 48 ಗಂಟೆ ಆ ಥರದ್ರಲ್ಲಿ ನಿಮಗೆ ಸಮಸ್ಯೆ ಪರಿಹಾರ ಸಿಗ್ತದೆ. ಸ್ವಲ್ಪ ಜಾಸ್ತಿದು ದೊಡ್ಡ ಆಸೆ ಇದ್ದರೆ ಸ್ವಲ್ಪ ಟೈಮ್ ತಗೊಳ್ತದೆ ಆಯಿತಾ. ಅಂದರೆ ಒಂದೇ ಸಲಕ್ಕೆ ಆಗೋದಿಲ್ಲ, ಸ್ವಲ್ಪ ಕೆಲವೆಲ್ಲ ದೊಡ್ಡ ಆಸೆಗಳಿರ್ತಲ್ಲ, ಅದೆಲ್ಲ ಒಂದೇ ಸಲಕ್ಕೆ ಆಗೋದಿಲ್ಲ. ಇವಾಗ ನಾನು ಹೇಳ್ತಾ ಇರುವ ದೇವರದು ಯಾವುದು ಅಂತ ಹೇಳಿದರೆ, ವಾರಾಹಿ ದೇವಿಯ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ಆಯಿತಾ. ನೀವು ಈ ದೇವರಿಗೆ ಉಂಟಲ್ಲ ಮಂತ್ರ ಹೇಳಬೇಕಾದ್ರೆ ಸ್ನಾನ ಮಾಡುವ ಅಗತ್ಯ ಇಲ್ಲ ಆಯಿತಾ. ತುಂಬ ಜನ ಬೆಳಿಗ್ಗೆ ಎದ್ದು ಕೂಡಲೇ, ಅಂದರೆ ನಾನು ಹೇಳ್ತೇನೆ ನೋಡಿ, ಆ ಟೈಮಲ್ಲಿ ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ ಕೆಲವರಿಗೆ. ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡುವ ಅಗತ್ಯ ಇಲ್ಲ, ಮತ್ತು ಬೆಳಿಗ್ಗೆ ಮುಂಚೆ ಎದ್ದು ಪೂಜೆ ಮಾಡುವ ಅಗತ್ಯ ಕೂಡ ಇಲ್ಲ ಆಯಿತಾ. ಯಾರು ಮಾಡ್ತಾರಲ್ವ, ಕೆಲವರಿಗೆ ಅಂದರೆ ಕೆಲಸ ಮಾಡಿ ಸುಸ್ತಾಗಿರ್ತದೆ, ಬೆಳಿಗ್ಗೆ ಎದ್ದು ಕೂಡಲೇ ಯಾರು ಸ್ನಾನ ಮಾಡಿ ದೇವರ ಪೂಜೆ ಮಾಡ್ತಾರೆ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಳೋರು ಕೂಡ ಇರ್ತದೆ ನೋಡಿ. ಈ ದೇವರ ಬೀಜ ಮಂತ್ರ ಉಂಟಲ್ಲ, ನೀವು ಗಂಡಸರಾಗಲಿ ಹೆಂಗಸರಾಗಲಿ ಮಕ್ಕಳಾಗಲಿ, ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಸಮಸ್ಯೆ ಇದ್ದರೆ ಯಾರು ಬೇಕಾದರೆ ಮಾಡ್ಬೋದು. ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಬೆಳಗಿನ ಜಾವದಲ್ಲಿ, ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಈ ಕೆಲಸ ಮಾಡಲಿಕ್ಕೆ, ಮತ್ತು ನೀವು ಬೇರೆ ಸಮಯದಲ್ಲಿ ಮಾಡಿದರೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಸೂರ್ಯ ಉದಯ ಆದ ನಂತರ ಉಂಟಲ್ಲ, ನಾವು ದೇವರ ಹತ್ರ ಯಾವ ವರವನ್ನು ಕೇಳ್ಕೊಂಡ್ರೂ ಕೂಡ ದೇವರಿಗೆ ವರ ಸಿಗೋದಿಲ್ಲ ಆಯಿತಾ. ನಾವು ಎಣಿಸಿದ್ದು ಕೂಡ ಆಗೋದಿಲ್ಲ. ನೀವು ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಕೂಡ ನೋಡಿ, ದೇವರಿಗೆ ಸೂರ್ಯ ಉದಯ ಆದ ನಂತರನೇ ನೀವು ದೇವಸ್ಥಾನಕ್ಕೆ ಹೋಗೋದು, ಬಿಟ್ಟರೆ ನಿಮಗೆ ಬ್ರಹ್ಮ ಮುಹೂರ್ತದಲ್ಲಿ ಯಾವ ದೇವಸ್ಥಾನ ಕೂಡ ತೆರೆದಿರುವುದಿಲ್ಲ. ಆ ಕಾರಣದಿಂದ ನಿಮ್ಮ ಮನೆಯಲ್ಲೇ ನೀವು ಇದು ಕೆಲಸ ಮಾಡಬೇಕು. ನಿಮಗೆ ಎಣಿಸಿದ್ದು ಆಸೆ ಈಡೇರಬೇಕು ಅಂತ ಹೇಳ್ಕೊಂಡಾದರೆ ಬ್ರಹ್ಮ ಮುಹೂರ್ತ ಸಮಯದೇ ಬೆಸ್ಟ್ ಆಯಿತಾ. ಬ್ರಹ್ಮ ಮುಹೂರ್ತ ಸಮಯ ಎಷ್ಟು ಗಂಟೆ ಅಂತ ಹೇಳಿದರೆ, ಬೆಳಿಗ್ಗೆ 3:35 ಆಯಿತಾ. 3:35ರಿಂದ
5 ಗಂಟೆ ಬೆಳಗಿನ ಜಾವ 5 ಗಂಟೆ ಒಳಗಡೆ ನೀವು ಈ ಕೆಲಸ ಮಾಡಬೇಕು. ಒಂದು ದಿವಸ ಎದ್ದರೆ ಎಂತ ಸಹ ತೊಂದರೆ ಆಗೋದಿಲ್ಲ. ಅಂದರೆ ಚಿಕ್ಕ ಚಿಕ್ಕ ಆಸೆ ಇದೆ, ಒಂದು ದಿವಸ ಎದ್ದು ನೋಡಿ. ನಿಮಗೆ ಸ್ವಲ್ಪ ದೊಡ್ಡ ಆಸೆ ಉಂಟು ಅಂತ ಹೇಳ್ಕೊಂಡಿದ್ರೆ ಆಸೆ ಈಡೇರುವ ತನಕ, ಅಂದರೆ ನಿಮಗೆ ನಿಮ್ಮ ಆಸೆ ಎಷ್ಟು ಉಂಟು ನೋಡಿ, ಅದು ಈಡೇರುವ ತನಕ ಈ ಮಂತ್ರವನ್ನು ಪ್ರತಿದಿನ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಮಾಡಿ. ಮಂತ್ರವನ್ನು ಹೇಳಿದ ನಂತರ ಪುನಃ ಹೊದ್ಕೊಂಡು ಮಲ್ಕೊಳ್ಳಿಕ್ಕೆ ಹೋಗ್ಬಿಡಿ ಆಯ್ತಾ. ಒಂದು ಸಲ ಮಂತ್ರ ನೀವು ಜಪಿಸಿದ ನಂತರ ಎದ್ದು ನಿಮ್ಮ ಕೆಲಸ, ಆ ದಿವಸದ ಕೆಲಸ ಎಂತ ಉಂಟು ನೋಡಿ ಅದನ್ನು ಮಾಡಬೇಕು. ಅದನ್ನು ಬಿಟ್ಕೊಂಡು ಅಲಾರಾಮ್ ಇಟ್ಕೊಂಡು 3ವರೆಗೆ ಎದ್ಕೊಂಡು ಮಂತ್ರ ಹೇಳಿ ಪುನಃ ನಾನು ಮಲ್ಕೊಳ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ಇವಾಗ ಏನು ಮಾಡಬೇಕು ಅಂತ ಹೇಳಿದರೆ, ನೀವು 3:30 ಅಥವಾ 3:35ಕ್ಕೆ ಸರಿಯಾಗಿ ಹೇಳ್ಬೇಕು ಆ ದಿವಸ ಆಯಿತಾ. ನಿಮಗೆ ಯಾವ ದಿವಸ ಮಂತ್ರ ಬರೆದು ಜಪಿಸಬೇಕು ನೋಡಿ, ಆ ದಿವಸ ಸರಿಯಾಗಿ 3:30ಯಿಂದ 5 ಗಂಟೆ ಒಳಗಡೆ ಹೇಳ್ಬೇಕು. ಎದ್ದು ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಮಲಗಿದ್ದೀರಾ ನೋಡಿ, ಚಾಪೆ ಆಗಲಿ ಹಾಸಿಗೆ ಆಗಲಿ ಎಲ್ಲೇ ನೀವು ಯಾವ ಜಾಗದಲ್ಲಿ ಮಲಗಿದ್ರಿ ನೋಡಿ, ಅದೇ ಜಾಗದಲ್ಲಿ ಎದ್ದು ಕೂತ್ಕೊಳ್ಬೇಕು. ಮಲ್ಕೊಂಡಲ್ಲೇ ಮಂತ್ರ ಹೇಳಲಿಕ್ಕಿಲ್ಲ ಆಯಿತಾ. ಅದು ನಾನು ಆವಾಗನೇ ಹೇಳಿದೆ, ಸ್ನಾನ ಮಾಡುವ ಅಗತ್ಯ ಇಲ್ಲ ಅಂತ ಹೇಳ್ಕೊಂಡು ಹೇಳಿದೆ, ಪೂಜೆ ಮಾಡುವ ಅಗತ್ಯ ಕೂಡ ಇಲ್ಲ ಅಂತ ಹೇಳ್ಕೊಂಡು ಹೇಳಿದೆ. ಇದು ಪ್ರತಿಯೊಬ್ಬರಿಗೂ ಕೂಡ ಬರ್ತದೆ. ಮತ್ತು ನಾನು ಅದು ಆಯಿತು ಇದು ಆಯಿತು ನಮಗೆ ಸ್ನಾನ ಮಾಡಲೇಬೇಕು ಹಾಗೆಲ್ಲ ಎಂತ ಸಹ ಇಲ್ಲ ಆಯಿತಾ. ಎಂತ ನೀವು ಯಾವ ಥರ ಇದ್ದರೂ ಕೂಡ ಅದೇ ಜಾಗದಲ್ಲಿ ಎದ್ದು ಕೂತ್ಕೊಂಡು, ಅಂದರೆ ನೀವು ಬೆಳಗಿನ ಜಾವದಲ್ಲಿ ಎದ್ದು ನೀವು ಹಾಸಿಗೆ ಅಥವಾ ಚಾಪೆಯಲ್ಲೇ ಎದ್ದು ಕೂತ್ಕೊಂಡು ಈ ಮಂತ್ರವನ್ನು ಒಂದೇ ನಿಮಗೆ ಇದು 3 ಸಲ ಹೇಳಿ. ಕನಿಷ್ಠ 3 ಸಲ ಆದರೂ ಹೇಳಬೇಕು. ಇಲ್ಲ ಅಂತ ಹೇಳಿದರೆ 11 ಸಲ ಹೇಳಬೇಕು. ಇಲ್ಲ ಅಂದರೆ 21. ನೀವೇ ಎಣಿಸ್ಕೊಳ್ಳಿ ನಿಮಗೆ ಎಷ್ಟು ಸಲ ಹೇಳಲಿಕ್ಕೆ ಆಗ್ತದಂತ. 3 ಸಲ ಹೇಳ್ತೀರಾ, 11 ಸಲ ಹೇಳ್ತೀರಾ, ಅಥವಾ 21 ಸಲ ಹೇಳ್ತೀರಾ, ನಿಮಗೆ ಬಿಟ್ಟಿದ್ದು. ಅದು ಮಂತ್ರ ಯಾವುದು ಅಂತ ಹೇಳಿದರೆ, ಇವಾಗ ಮಂತ್ರ ಹೇಳೋದಕ್ಕಿಂತ ಮುಂಚೆ ನೀವು ಸಂಕಲ್ಪ ಮಾಡ್ಕೋಬೇಕು. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಕಣ್ಣು ಮುಚ್ಚಿ ಉಂಟಲ್ಲ, ವಾರಾಹಿ ದೇವಿಯನ್ನು ಬೇಡ್ಕೊಳ್ಬೇಕು. ನೀವು ಕೂತ್ಕೊಂಡಿದ್ದ ಜಾಗದಲ್ಲೇ ಕಣ್ಣು ಮುಚ್ಕೊಂಡು ವಾರಾಹಿ ದೇವಿ ಹತ್ರ ಬೇಡಬೇಕು. ನಿಮ್ಮ ಏನು ಸಮಸ್ಯೆ ಇದೆ, ನಿಮಗೆ ಏನು ಸಮಸ್ಯೆ ಪರಿಹಾರ ಆಗಬೇಕು, ನಿಮಗೆ ಯಾವುದು ನಿಮ್ಮ ಆಸೆ ಈಡೇರಬೇಕು ನೋಡಿ, ಅದನ್ನು ವಾರಾಹಿ ದೇವಿ ಹತ್ರ ಬೇಡ್ಕೊಳ್ಳಿ. ವಾರಾಹಿ ದೇವಿ ಹತ್ರ ಬೇಡ್ಕೊಂಡು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ಮಂತ್ರ ಹೇಳಬೇಕು. ನೀವು ಮಂತ್ರ ಹೇಳಬೇಕಾದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಾನು ಇವಾಗ ಹೇಳ್ತೇನೆ ನೋಡಿ, ಆ ಮಂತ್ರವನ್ನು ಬರೆದಿಟ್ಕೊಂಡು ನೀವು ರಾತ್ರಿ ಮಲಗಬೇಕಾದ್ರೆ ಇದು ಮಂತ್ರ ಬರೆದಿಟ್ಕೊಂಡಿದ್ರೆ ನೋಡಿ, ಅದನ್ನು ತೆಗೆದು ನೀವು ದಿಂಪಿನ ಕೆಳಗಡೆ ಇಟ್ಕೊಂಡು ಮಲ್ಕೋಬಹುದು. ಯಾಕಂತ ಹೇಳಿದರೆ ಬೆಳಿಗ್ಗೆ ಎದ್ದು, ಅಂದರೆ ನಾನು ಹೇಳಿದೆ ಹಾಸಿಗೆಯಿಂದ ಕೆಳಗಡೆ ಏಳುವಕ್ಕಿಂತಲೇ ಮುಂಚೆನೇ ನೀವು ಈ ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು, ಒಂದು ಸಲ ಪುನಃ ಹೊರಗಡೆ ಹೋಗಿ ಆ ಮಂತ್ರವನ್ನು ಹಿಡ್ಕೊಂಡು ಬಂದು ಪುನಃ ಕೂತ್ಕೊಂಡು ಮಾಡುವ ಬದಲು ಮಲಗುವಾಗನೇ ಆ ದಿಂಬಿನ ಕೆಳಗಡೆ ಆ ಮಂತ್ರವನ್ನು ಬರೆದಿಟ್ಕೊಂಡು ನೋಡಿ, ಅದನ್ನು ಆ ಮಂತ್ರವನ್ನು ಅಲ್ಲಿ ಇಟ್ಟುಂಟಲ್ಲ, ಆಮೇಲೆ ನೀವು ಎದ್ದು ಕೂಡಲೇ ಅದು ಮಂತ್ರ ಹೇಳಲಿಕ್ಕೆ ಸುಲಭ ಆಗ್ತದೆ. ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಆದ ನಂತರ ಈ ಮಂತ್ರವನ್ನು ಹೇಳಿ. ಅದು ಯಾವ ಮಂತ್ರ ಅಂತ ಹೇಳಿದ್ರೆ ಬರೆದಿಟ್ಕೊಳ್ಳಿ ಆಯಿತಾ. ಪ್ರತಿಯೊಬ್ಬರು ಬರೆದಿಟ್ಕೊಳ್ಳಿ. ವಾರಾಹಿ ವಾರಾಹಿ ವಾರಹಾಮುಖಿ ಆಯಿತಾ, ನೆನ್ಪಿಟ್ಕೊಳ್ಳಿ. ವಾರಾಹಿ ವಾರಾಹಿ ವಾರಹಾಮುಖಿ ವಾರಹಾಮುಖಿ ಅಂದಿನಿ ನಮಃ. ನೋಡಿ ಪುನಃ ನಾನು ಹೇಳ್ತೇನೆ ನೋಡಿ, ನಾನು ಪುನಃ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಕೆಲವರಿಗೆ ಅರ್ಥ ಆಗೋದಿಲ್ಲ ಒಂದು ಸಲ ಹೇಳಿದರೆ. ಪುನಃ ಹೇಳ್ತೇನೆ ನೋಡಿ. ವಾರಾಹಿ ವಾರಾಹಿ ವಾರಹಾಮುಖಿ ವಾರಹಾಮುಖಿ ಅಂದಿನಿ ನಮಃ. ನಾನು ಸೈಡಲ್ಲಿ ಬರಿತೇನೆ ಆಯಿತಾ. ಅದನ್ನು ಮಂತ್ರ ಅಂದರೆ ನಿಮಗೆ ನಾನು ಹೇಳಿದ್ದು ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಅಲ್ಲಿ ಬರ್ದಿರ್ತೇನೆ ನೋಡಿ, ಅದನ್ನು ನೋಡಿಕೊಂಡು ನೀವು ಬರಿಬಹುದು. ಇಲ್ಲ ಅಂತ ಹೇಳಿದರೆ ಪುನಃ ನಿಮಗೆ ಅಷ್ಟು ಕನ್ಫ್ಯೂಸ್ ಆಗ್ತದೆ ಅಂತ ಹೇಳಿದರೆ ಈ ವಿಡಿಯೋವನ್ನು ನೀವು ಬೆಳಿಗ್ಗೆ ಎದ್ಕೊಂಡು ಪುನಃ ನೋಡಿ ಆಯಿತಾ. ನಾನು ವಿಡಿಯೋ ಮಾಡಿದ್ದೇನಲ್ಲ ನೋಡಿ, ಅದರಲ್ಲಿ ನಿಮಗೆ ಸರಿಯಾಗಿ ಗೊತ್ತಾಗ್ತದೆ. ಅದನ್ನು ಬಿಟ್ಟು ತಪ್ಪು ಉಚ್ಚಾರ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಒಂದು ಹೋಗಿ ಇನ್ನೊಂದು ಆಗಬಾರ್ದು. ಆ ಕಾರಣಕ್ಕೆ ಸರಿಯಾಗಿ ಮಂತ್ರ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿ. ನಿಮಗೆ ಉಚ್ಚಾರಣೆ ಮಾಡಲಿಕ್ಕೆ ಬರೋದಿಲ್ಲ ಹೆಂಗಸರಿಗೆ ಅಂತ ಹೇಳಿದ್ರೆ, ಕೆಲವರಿಗೆ ಅಂದರೆ ಉಚ್ಚಾರ ಮಾಡೋದು ತೊಂದರೆ ಇರ್ತಲ್ಲ, ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹಸ್ಬೆಂಡ್ಗೆ ಆದರೂ ನೀವು ಹೇಳಿ. ಆದರೆ ಆ ಜಾಗದಲ್ಲೇ ಕೂತ್ಕೊಂಡು ಹಾಸಿಗೆ ಮೇಲೆ ಕೂತ್ಕೊಂಡು ಹೇಳಬೇಕು. ಅದನ್ನು ಬಿಟ್ಟು ಆಮೇಲೆ ಹೇಳ್ತೇನೆ ಅಂತ ಹೇಳ್ಕೊಂಡು ಹೇಳಿದರೆ ಆಗೋದಿಲ್ಲ. ಮತ್ತು ಮನಸ್ಪೂರ್ವಕವಾಗಿ ನೀವು ವಾರಾಹಿ ದೇವಿಯನ್ನು ಬೇಡ್ಕೊಳ್ಬೇಕು. ನಿಮಗೆ ಎಂಥ ಆಸೆ ಉಂಟು ನೋಡಿ, ಅದನ್ನು ನಿಮಗೆ ಕರೆಕ್ಟಾಗಿ ಉಚ್ಚಾರ ಬರ್ತದೆ, ನಿಮಗೆ ಏನು ಕೂಡ ಮಂತ್ರದಲ್ಲಿ ತಪ್ಪಾಗೋದಿಲ್ಲ ಅಂತ ಹೇಳಿದರೆ ನೀವೇ ಮಾಡ್ಬೋದು. ಮತ್ತು ಮನೆಯವ್ರನ್ನೆಲ್ಲ ಎಬ್ಬಿಸಿ ಕೂತ್ಕೊಂಡು ನೀವು ಮಂತ್ರ ಹೇಳಬೇಕಂತ ಹೇಳ್ಕೊಂಡು ಇಲ್ಲ ಆಯಿತಾ. ನೀವು ಎದ್ರೆ ಸಾಕು. ಯಾರು ಮಂತ್ರ ಹೇಳಬೇಕು ಅಂತ ಹೇಳ್ಕೊಂಡಿದ್ದೀರ ನೋಡಿ, ಅವರು ಮಾತ್ರ ಎದ್ರೆ ಸಾಕಾಗ್ತದೆ. ಎಲ್ಲರನ್ನು ಎಬ್ಬಿಸಲಿಕ್ಕೆ ಹೋಗಬೇಕು ಅಂತ ಇಲ್ಲ. ಮಂತ್ರ ಹೇಳಿ ಆದ ನಂತರ ಏನು ಮಾಡಿ ಅಂತ ಹೇಳಿದರೆ, ನೀವು ಎದ್ದು, ಅಂದರೆ ನೀವು ಹಾಸಿಗೆಯಿಂದ ಅಥವಾ ಚಾಪೆಯಿಂದ ಎದ್ದು ನಿಮ್ಮದು ಮಾಮೂಲಿ ಕೆಲಸ ಎಂತ ಉಂಟು ನೋಡಿ, ಆ ಕೆಲಸವನ್ನು ಮಾಡಿ. ಮತ್ತು ಪುನಃ ಮಲಗಲಿಕ್ಕೆ ಹೋಗಬೇಡಿ ಆಯಿತಾ. ಮಲಗಲಿಕ್ಕೆ ಹೋದರೆ ನಿಮಗೆ ಇದು ಆಗುವುದಿಲ್ಲ. ಅಂದರೆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಒಂದು ಸಲ ನಿಮಗೆ ಎಚ್ಚರ ಆದರೆ ನಿಮಗೆ ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ ಅಂತ ಹೇಳ್ಕೊಂಡು ಅರ್ಥ. ಎಲ್ಲರಿಗೂ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ. ನಿಮಗೆ ಒಂದು ವೇಳೆ ಎಚ್ಚರ ಆಗ್ತಾ ಉಂಟು ಅಂತ ಹೇಳಿದರೆ ಪುನಃ ಮಲಗಲಿಕ್ಕೆ ಹೋಗಬೇಡಿ. ಆ ಟೈಮಲ್ಲಿ ಎದ್ದು ನಿಮ್ಮ ಕೆಲಸವನ್ನು ಮಾಡಿಕೊಳ್ಳಿ.
ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ವಾರಾಹಿ ದೇವಿಯ ಮಂತ್ರವನ್ನು ಹೇಳಿಕೊಟ್ಟಿದ್ದೇನೆ. ಇದನ್ನು ನೀವು ಮಾಡಿ ನಿಮಗೆ 100% ನಿಮ್ಮ ಆಸೆ ಎಲ್ಲ ಈಡೇರುತ್ತದೆ. ನಿಮ್ಮ ಆಸೆ ಈಡೇರಲಿ ಅಂತ ನಾನು ಕೂಡ ವಾರಾಹಿ ದೇವಿಯಲ್ಲಿ ಬೇಡ್ಕೊಳ್ತೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಸುಲಭವಾಗಿ ಮನೆಯಲ್ಲೇ ಮಾಡುವಂತಹ ವಿಡಿಯೋ. ಮತ್ತು ದೊಡ್ಡ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇಷ್ಟು ದುಡ್ಡು ಹಾಕಿ ಇಲ್ಲಿ ಇಷ್ಟು ದುಡ್ಡು ಹಾಕಿ ಅಂತ ಹೇಳ್ಕೊಂಡು ನಾನು ಯಾವತ್ತೂ ಕೂಡ ಯಾವ ವಿಡಿಯೋದಲ್ಲಿ ಕೂಡ ಹೇಳುವುದಿಲ್ಲ. ನಿಮಗೆ ಪ್ರತಿಯೊಬ್ಬರಿಗೆ ಸಾಧ್ಯ ಆಗುವಂತಹದ್ದೇ ನಾನು ವಿಡಿಯೋ ಆದಷ್ಟು ನಾನು ಹುಡುಕಿ ನಿಮಗೆ ತರ್ತಾ ಇದ್ದೇನೆ. ಬಿಟ್ಟರೆ ದೊಡ್ಡದು ಅಂದರೆ ತುಂಬ ಹಣ ಖರ್ಚಾಗುವಂಥದ್ದೆಲ್ಲ ವಿಡಿಯೋ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ನನಗೆ ಕೂಡ ಸೇವಿಂಗ್ ಮಾಡೋದು ಆಯಿತಾ, ಹಣ ಉಳಿತಾಯ ಮಾಡೋದು ಅಂಥದ್ರ ಬಗ್ಗೆ ನಾನು ನಿಮಗೆ ಹೇಳುವಾಗ, ಅಂದರೆ ಎಷ್ಟು ಕಡಿಮೆ ಸಂಬಳ ಇದ್ರೂ ಕೂಡ ಹಣ ಸೇವಿಂಗ್ ಮಾಡಬೇಕು ಅಂತ ಹೇಳ್ಕೊಂಡು ನಾನು ನಿಮ್ಮ ಹತ್ರ ಹೇಳುವಾಗ ನಾನೇ ನಿಮಗೆ ಹೇಳಲಿಕ್ಕಾಗೋದಿಲ್ಲ. ಆ ದೇವಸ್ಥಾನಕ್ಕೆ ಹೋಗಿ ಈ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಹೇಳ್ಕೊಂಡು ಹೇಳಲಿಕ್ಕಾಗೋದಿಲ್ಲ. ಆ ಕಾರಣದಿಂದ ಮನೆಯಲ್ಲೇ ಮಂತ್ರಾಲಯ ಅಲ್ವಾ, ಮನೆಯೇ ಮಂತ್ರಾಲಯ. ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ನೋಡಿ, ಅದನ್ನೆಲ್ಲ ನಾನು ಹೇಳಿಕೊಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.